ಗೈಸ್ ಆಫ್ಟರ್ ಲಾಂಗ್ ಟೈಮ್ ನಾವು ನಮ್ಮ ಅಡ್ಡಾಗೆ ಬಂದೇವಿ ಇಲ್ಲಿ. ದಿಸ್ ಈಸ್ ಅವರ್ ಅಡ್ಡ. ಇದು ಇಲ್ಲೇ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಮತ್ತು ಇಲ್ಲೇ ನಾವು ಇಲ್ಲಿ ಏನು ಒಲಿ ಹಚ್ಚಿ ಅಡುಗೆ ಮಾಡೋ ಜಾಗ ಇದೆ ನಮ್ದು ಇಲ್ಲಿ. ಎಸ್ ಗೈಸ್, ಇಲ್ಲೇ ಒಲಿ ಹಚ್ತಿದ್ವಿ ಗೈಸ್ ನಾವು ಇಲ್ಲಿ. ಅದಕ್ಕಂಥೇಳಿ ಒಂದು ಜುಗಾಡು ಒಲಿ ಎಷ್ಟು ವರ್ಷ ಐತಿ ಯಾರಿಗೆ ಗೊತ್ತಿದೆ. ಮೋಸ್ಟ್ಲಿ ಒಂದು ವರ್ಷ ಆಯ್ತು ನಾವು ಇಲ್ಲಿ ಬರ್ಲಾರೆ. ಒಂದು ವರ್ಷ ಅಲ್ಲ, 1.5 ವರ್ಷ ಮ್ಯಾಗೆ ಆಯ್ತು. 2 ವರ್ಷ ಆಯ್ತು. ಯಾಕಂದ್ರೆ ನಾವು ಬೈದು ಮದುವೆ ಆಗ್ಬಿಡ್ತ. ಹೌದು ರೀ ಬೈ, ಮದುವೆ ಆಗನ ಎಲ್ಲ ಕ್ಯಾನ್ಸಲ್ ಆಗ್ಬಿಡ್ತು. ಬಂದು ಏನೂ ಮಾಡೋಕ್ಕೆ ಬರಲಿಲ್ಲ. ಸೀದಾ ಮನ್ಯಾಗ ಹೋಗ್ತಿದ್ದೆವು, ಊಟ ಮಾಡ್ತಿದ್ದೆವು, ಬರ್ತಿದ್ದೆವು. ಇದು 1.5 ವರ್ಷ ಆಯ್ತು. 1 ವರ್ಷ ಆಯ್ತು ಬಂದ್ ಮಾಡಿದೆವು. ಬಂದ್ ಮಾಡಿ ಚಾರ್ಜಿಂಗ್ ಹಚ್ಚೇವು. ಚಾರ್ಜಿಂಗ್ ಹಚ್ಚನ ಚಲೋ ಆಗೈತಿ. ದಿಸ್ ಈಸ್ ಇಂಡಿಯನ್ ಜುಗಾಡು. ಇಲ್ಲಿ ನೋಡ್ರಿ ಹೆಂಗೆ ಜುಗಾಡು ಆಗ್ಯಾವ. ಇಲ್ಲಿ ಇದು ಮುಚ್ಚಿತ್ರಿ. ಇದು ಬಿಚ್ಚನ ಎಮ್ಸಿಲ್ ಹಚ್ಚಿ ಏನೇನೋ ಮಾಡಿ, ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಏನೇನೋ ಮಾಡ್ಯವು. ಭಾಳ ಹೊಲಸು ಆಗ್ಬಿಟ್ಟೈತಿ. ಕನೆಕ್ಷನ್ ನೋಡ್ರಿ ತಿಳಿಯಂಗಿಲ್ಲ. ನಾವು ಏನೋ ಒಂದು ಮಾಡ್ಯವು. ಗೈಸ್ ಇಲ್ಲಿ ಫ್ಯಾನ್ ಐತ್ರಿ ಇದ್ರೊಳಗೆ. ಈ ಫ್ಯಾನ್ನಾಗಿಂದ ಗಾಳಿ ಅಲ್ಲಿ ಬರ್ತೈತಿ. ಅಲ್ಲಿ ನಾವು ಇಲ್ಲಿ ಮುಂದೆ ಬರ್ರಿ ತೋರಿಸ್ತೀನಿ. ಇಲ್ಲಿ ಎಕ್ಸ್ಪ್ಲೋರಿಂಗ್ ನ್ಯೂ ಥಿಂಗ್ ಗೈಸ್. ಇಲ್ಲಿ ನಾವು ಕಟ್ಗೆ ಹಾಕಿ ಕಟ್ಗೆ ಇಟ್ಟು ಅಲ್ಲಿ ಉರಿ ಹಚ್ಚೋದ್ರಿ. ಮೊದ್ಲು ಉರಿ ಹಚ್ಚೋದ್ನಾಗ ಗಾಳಿ ಬಿಡಬಾರ್ದ್ರಿ. ಉರಿ ಹಚ್ಚದ್ನಾಗ ಅಲ್ಲಿ ಗಾಳಿ ಬಿಟ್ಟು ಅದು ಸಣ್ಣಗೆ ಅದು ಉರಿ ಒಲೆ ಇದು ಗ್ಯಾಸ್ ಹೆಂಗೆ ಸ್ಟೋವ್ ಉರಿತಿತ್ತಲ್ಲ ಹಂಗೆ ಉರಿತಿತ್ರ ಅದು. ಇದು ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿಂದ್ರೆ ಇವರೇ. ಯಾಕಂದ್ರೆ ಇಲ್ಲೇ ನಾವು ಕೂತು ಎಷ್ಟು 1 ವರ್ಷದಿಂದ ಎಲ್ಲ ಅಡುಗೆ ಮಾಡ್ತಿದ್ದೆವು. ಈಗ ಮದುವೆ ಆಗೋಣ ಎರಡು ದೊಡ್ಡ ಏನು ಮಾಡಲಿ ತೊಗೊಂಡು ಏನು ಈ ಕಡ್ಗೆ ತೊಗೊಂಬಂದ್ರೆ ಏನೇನು ತೊಗೊಂಬರ್ತೀವಲ್ಲಿ. ಓಕೆ, ಇದು ಎಷ್ಟೋ ಅಂದ್ರೆ 1.5 ವರ್ಷ ಎದಕ್ಕೆ ಬಂದು ಮಾಡಿದ್ದೇವೆ ಅಂದ್ರೆ ಇನ್ನೊಬ್ಬ ನಮ್ಮ ಬೈ ಅಂತದ. ಬೈ ಅಲ್ರಿ ಪಜ್ಜು ಅಲ್ಲ, ಓಜಿ ಮಲ್ಲು ಅಂತದನ್ರಿ ಇನ್ನೊಬ್ಬ. ಇವ್ರ ಅಣ್ಣವ್ರದ ಫ್ರೆಂಡ್ ಇರೋರು, ಫ್ರೆಂಡಿನ ಫ್ರೆಂಡ್. ಹಾಗಾಗಿ ಹಾಂ, ಅವ ಎಲ್ಲ ಥರ ಅಂದ್ರೆ ಟೈಮ್ ಪಾಸ್. ಹಾಂ, ಮಲ್ಟಿ ಸ್ಪೆಷಲಿಸ್ಟ್. ಈಸ್ IT ಪ್ರೊಫೆಷನ್ ಬಂದ್ರೆ IT ಪ್ರೊಫೆಷನ್ ಬರ್ತಾನೆ. ಆಮೇಲೆ ಕುಕಿಂಗ್ ಒಲಿ ಅಂದ್ರೆ ಒಲಿ. ಆ ಪ್ರೊಫೆಷನ್ನಾಗ ಮಲ್ಟಿ ಟ್ಯಾಲೆಂಟೆಡ್. ಈಸ್ ಪರ್ಸನ್ ಈಸ್ ಮಲ್ಟಿ ಟ್ಯಾಲೆಂಟೆಡ್. ಹೋಲ್ಬಿಟ್ರೆ ಜಾಸ್ತಿ ಅಷ್ಟೇ ಹೇಳ್ಬೇಕು. ಅವಾಗ ಅವರು ನೆಕ್ಸ್ಟ್ ವಿಡಿಯೋದಾಗ ಅದು ಬರ್ತಾರೆ ಅವರು. ಬಾ ಅಂತ ಹೇಳೀನಿ. ಇನ್ನು ನಮ್ಮದು ಸಬ್ಸ್ಕ್ರೈಬರ್ಸ್ ಹೆಚ್ಚಾದ್ಮ್ಯಾಗ ಬರ್ತೇನೆ ಅಂತ ಹೇಳ್ಯಾರ. ಅವ ಬರ್ಬೇಕಂದ್ರೆ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗೇಬೇಕು. ನೀವು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ನೋಡು ಮಗ ಅವನ್ನ ಮಾಡು ಮತ್ತು ಹೇಳಿ ಇಲ್ಲಿ ಸೈಕಲ್ ಆಡೋಕೆ ಕೂತ ನೋಡು. ಬರ್ತೀವಲ್ಲ ಗೈಸ್, ಸಾರಿ ಫಾರ್ ಲೇಟ್ ಅಟೆಂಡೆನ್ಸ್. ಏನು ಕಿತ್ತು ದಬ್ಬಾಕಿ ಹೋಗಿದ್ರಿ ನೀವು? ಇಲ್ಲ ಸ್ವಲ್ಪ ಮನ್ಯಾಗ ಕಿತ್ತು ದಬ್ಬಾಕ್ ಹಾಕಿದ್ರಿ. ಕಿತ್ತು ದಬ್ಬಾಕೋಕ್ಕಿಂತ ಇಲ್ಲಿ ಕಿತ್ತು ದಬ್ಬಾಕೋದೈತಿ. ಗೈಸ್ ಇವ ಹೆಂಗಂದ್ರಿ, ಬರ್ತಾನ ಮಾಡ್ರಿ ಅತಾನ, ಹೆಲ್ಪ್ ಮಾಡಂಗಿಲ್ಲ, ತಿನ್ನಾಕ ಮಾತ್ರ ತಪ್ಪಿಸ್ಲೇಬೇಕಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇಲ್ಲ ಗೈಸ್, ಪ್ರತಿ ಸಂಡೇ ಅಂತೂ ಫುಲ್ ಎಂಜಾಯ್ಮೆಂಟ್ ಆ ಥರನೇನೆಲ್ಲ ಮಾಡ್ತಿದ್ದೀವಿ. ಬಟ್ ಈ ಸಂಡೇ ಯಾಕೋ ಜರ ಮೂಕ್ಲೆ ಹೊಂಟಿತ್ತು. ಜರ ಏನ್ರೆ ಹೊಸದು ಮಾಡೋಣ ಅಂತೇಳಿ ನಮ್ಮ ಅಡಿಗೆ ಎಕ್ಸ್ಪ್ಲೋರಿಂಗ್ ಅನ್ನೋಕ್ಕಿಂತ ನಮ್ಮ ಅಡಿಗೆ ನಾವೇ ಟೇಸ್ಟ್ ಮಾಡೋಣ. ಇವತ್ತು ಒಂದ್ಸಲ ಹೊಸದು ಮಾಡೋಣತ್ತ. ಮತ್ತು ಇವತ್ತು ರವಿವಾರ ಎಗ್ ಮಾಡತ್ತೀವಿ. ಯಾರ ಮನೆಗೂ ಮೆಟ್ಟ ಹರ್ಸಲ್ಲ, ನಮ್ಮದೇ ರಾಜಕೀಯ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಇಲ್ಲಿ ಕಟ್ಗೆ ಇಷ್ಟು ಕಟ್ಗ್ಯಾಗ ಅಲ್ಲಿ ಹಾಕೋದೈತಿ, ಮಾಡೋದೈತಿ, ಚಾರ್ಜಿಂಗ್ ಹಾಕತೈತಿ. ಇದು ಚಾರ್ಜ್ ಆಗುತ್ತಾನ. ನೀವು ಅಲ್ಲಿ ತನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಚಾರ್ಜ್ ಹಾಕೈತಿ ಜಲ್ದಿ. ಏನಂದಿ? ಒಲಿ ಹಚ್ಚಕ ನಾ ರೆಡಿ. ನೀನು ಹಚ್ಚಕ್ ನಾ ರೆಡಿ. ನಿನ್ನ ಕೆಲಸನೇ ಅದೈತೊಲೆ. ಒಲಿ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾನೆ. ಹಾಂ, ಪ್ರಜ್ವಲ್ ಅವರೇ ಈ ಒಲಿ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಮಾಡ್ಬೇಕು. ಈ ಒಲಿ ಹೆಂಗಪ್ಪ ಅಂದ್ರೆ ನೋಡಾಕ ಚಂದ ಐತಿ. ಕರಿ ಕಲರ್ ಐತಿ, ನೋಡೋಣ ಕಾಣಿಸಿ ಕಾಣಿಸ್ತೈತಿ. ಕರಿ ಕಲರ್ ಕಾಣಿಸಿ ಕಾಣಿಸ್ತೈತಿ. ನೋಡಾಕ ಕರಿ ಕಲರ್ ಐತಿ. ಆಮೇಲೆ ಇದೇನೋ ಕೆಂಪು ಕಲರ್ ರೆಗ್ಯುಲೇಟರ್ ಕೊಟ್ರೆ
ಇದು ಹಿಂಗ್ ಉದ್ದಕತ್ ವೈರ್ ಹೋಗೈತಿ ಅದು ಚುಚ್ಚಾರ ಅದಕ್ಕೆ ಎದಕ್ಕೆ ವಿಚಾರ ಬಾಕ್ಸಿಗೆ ಅದೇ ಎದ್ರ ಸಂಬಂಧ ಚುಚ್ಚಾರಲ್ಲಿ ಇದು ಹೀಟ್ ಆಗಾಕ ಮಗ ಹೀಟ್ ದಿಸ್ ಇಸ್ ಇಂಥವ್ರು ಇರ್ಬೇಕು ಜಗತ್ತಿನಲ್ಲಿ ಇಂಥವ್ರು ಇರ್ಬೇಕು. ಇದ್ರ ಬಗ್ಗೆ ಅದ್ರ ಮ್ಯಾಗ ನಡಿಲಿಲ್ಲ ಅಂದ್ರೆ ಪಜ್ಜ ಇಜ್ಜತ್ ಹರ್ಸ್ಕೋಬೇಡ, ವಿಡಿಯೋ ಪೋಸ್ಟ್ ಹಾಕಿತಿ ಗೊತ್ತಿಲ್ಲ ಅಂತ ಹೇಳ್ಬೇಕು. ಹೇಳ ಆಯ್ತು ಎಕ್ಸ್ಪ್ಲೇನ್ ಮಾಡು. ಬೀಪ್ 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 ಅಣ್ಣ ಏನ್ ಹೇಳೋ ಇದು ನೀ ಮುಂದೆ ಹೇಳು. ಇದು ಚಾರ್ಜ್ ಆಗತ್ತಿತ್ತು ಇದು ಗೈಸ್, ಹಾ ಇವಾಗ ಇವಾಗ ಚಾರ್ಜ್ ಆಗತ್ತಿತ್ತು. ಹಾ ಎದಕ್ಕೆ ಚಾರ್ಜ್ ಆಗತ್ತಿತ್ತು ಈ ಅಣ್ಣ ಈಗ ಮತ್ತೆ ಅಡ್ಗೆ ಮಾಡ್ಕೋಬೇಕಂದ್ರೆ ಈಗ ಸ್ವಲ್ಪ ಚಾರ್ಜ್ ಆಯ್ತಂದ್ರೆ ಚಾಲು ಮಾಡತ್ಲೆ ಹಾಕೈತಲ್ಲ ಬೆಂಕಿ ಹತ್ಕೋತಿದ್ದಲ್ಲ ಕಡಿ ಹಾಕತ್ಲೆ. ಅಲ್ಲ ಕಟ್ಗೆ ಹಾಕಕತ್ಲೆ ಹತ್ತೈತಿ, ಅದೇದಕ್ಕೆ ಚಾರ್ಜ್ ಆಗ್ಬೇಕು? ಅದು ಕೆಂಪ್ ಕಲರ್ ಐತ್ಲ, ಅದು ಏನು ಹೇಳ ನೋಡಮ್ಮ. ಇದು ಇದು ಫ್ಲೇಮ್ ಜಾಸ್ತಿ ಕಡಿಮೆ ಮಾಡಕ. ಅಲ್ಲಿ ಗ್ಯಾಸ್ ಐತಿ, ಏ ಗ್ಯಾಸ್ ಅಲ್ಲ ಅದು ಹೀಟ್ ಆಗಾದ ಹೇಳತ್ತೀನಿ ನಾನು. ಏನ್ ಹೇಳ, ಅಲ್ಲಿ ಒಳಗೆ ಫ್ಯಾನ್ ಐತಿ, ಫ್ಯಾನ್ ಜೋರ ಸಣ್ಣ ಮಾಡಕ ಅದು ಜರ್ಗಿಸ್ಲ ಗೊತ್ತಾಗೈತಿ. ಇದು ಜಾಸ್ತಿ ಆಯ್ತೋ ಅದನ್ನ ಫ್ಯಾನ್ ಸ್ಟಾರ್ಟ್ ಮಾಡಿದ್ರೆ ಕಮ್ಮಿ ತಗೋತೈತಿ ಜೋಕುಮಾರ. ಆ ಫ್ಯಾನ್ ಜಾಸ್ತಿ ಆದ್ರೆ ಹೊಗೆ ಬೆಂಕಿ ಜಾಸ್ತಿ ಅದಾಯ್ತೋಣ, ಪೂರ ಜಾಸ್ತಿ ಹೇಳತ್ತಿಲ್ಲ ನಿನಗ. ನಮ್ಮ ಬೈ ಸ್ವಚ್ಛ ಮಾಡಾಕತ್ತಾನ, ಸ್ವಚ್ಛ ಮಾಡೋದ್ರ ಎಕ್ಸ್ಪರ್ಟ್. ಯಾಕಂದ್ರೆ ಮದುವೆ ಆಗೈತಲ್ರಿ, ಈಗೆಲ್ಲ ಎಕ್ಸ್ಪೀರಿಯನ್ಸ್ ಇರ್ತೈತಿ, ಹೌದಲ್ಲ? ಹೌದ್ರಿ. ಈಗ ಏನ್ ಮಾಡೋದು, ಮತ್ತೆ ಸ್ವಚ್ಛ ಮಾಡಿ ಅಂದ್ರೆ ಮನ್ಯಾಗ ಬೈತಾರೆ. ಬಯಸುವಂತ ಸ್ವಚ್ಛ ಮಾಡೋದು ಚಲೋ ಅಲ್ಲ, ಕಮೆಂಟ್ ಹಾಕ್ರಿ. ಪಜ್ಜ ಅವು ಕಟ್ಗೆ ತೊಗೊಂಡು ಏನು ಮಾಡೋದು ಹೇಳ. ನಂದು ಕಾಂಟ್ರಿಬ್ಯೂಷನ್ ಏನು ಕಾಂಟ್ರಿಬ್ಯೂಷನ್ ಇಂದ ಬೆಂಕಿ ಹಚ್ಚಕ. ನೀವು ಬೆಂಕಿ ಎತ್ತಿದ ಕೈ ಎತ್ಕೊತ ಎಲ್ಲ ಸ್ವಚ್ಛ ಮಾಡ್ಬೇಕ್ರಿ ಅಡುಗೆ ಮಾಡೋಕ್ಕಿಂತ ಮೊದಲ. ಹಂಗೆ ಮಾಡಿದ್ರೆ ನಾವು ಸ್ವಚ್ಛ ಎಷ್ಟು ಕ್ಲೀನ್ ಇರ್ತೀವಿ ಅಷ್ಟು ನಮ್ಗೆ ಅಡಿಗೆ ಮಸ್ತ್ ಆಗ್ತೈತಿ ಗೈಸ್. ಅದು ಈಗೀಗ ಐತ್ರಿ, ಈಗೀಗಿದು ಟಾಪಿಕ್ ಬಂದೈತಿ. ಸಾರಿ, ಇದು ಥಾಟ್ ತಲೆ ಬಂದದ. ಈ ದಿನ ಮೊದಲು ಮದುವೆ ಆಗಿತ್ತ ಮುಂಚೆ ಅವ್ರದ್ದು ರೂಮ್ ನೋಡ್ಬೇಕಾಗಿತ್ತು ರೀ ನೀವು. ಅದು ನಿಮ್ಗೆ ಬ್ಯಾಚುಲರ್ಸ್ ರೂಮ್ ಹ್ಯಾಂಗೆ ಇರ್ತೈತಂತ ರೂಮ್ ನೋಡಿ, ಇವ್ರದ್ದು ರೂಮ್ ನೋಡ್ಬೇಕು ರೀ. ಅಲ್ಲಿ ಹೋದ್ರೆ ಕಾಲಿಡಕ್ಕೆ ಜಾಗ ಇರಂಗಿಲ್ಲ, ಎಲ್ಲ ಕಡೆ ಹೋಲ್ ಬಿಡ್ರಿ, ಬೀಪ್ ಸೌಂಡ್ ಹಾಕ್ಬೇಕಾಕೈತಿ ಮತ್ತೆ. ಬೀದಿಂದ ಸ್ಟಾರ್ಟ್ ಆಕೈತ್ರಿ. ಅಲ್ಲಿ ರೂಮ್ ಕಾಲಿಟ್ರೆ ಎಲ್ಲ ಬೀಪ್ ಬೀಪ್. ಇದು ಬೀಪ್ ಒಳಗ ಲಾಸ್ಟಿಗೆ ಪೀ ತೆಗೀರಿ. ಕಾರ್ಯಕ್ರಮ ನನಗ್ ಭಯ ಆಗ್ತಿದೆ ಅಣ್ಣ, ಆ ಥರ ನೋಡ್ಬೇಡಿ ಅಣ್ಣ. ನಮ್ಮ ಇನ್ನೊಬ್ರು ಬ್ರೋ ಇರಬೇಕಿತ್ತು, ಅವನ ಹೆಸರ್ಲಿನ ಚಾಲು ಇರತ್ತ. ಹಾಂ, ಚಾಲು ಆಗೋದು ಅವನ ಹೆಸರಲ್ಲಿ. ಅವನಿಗೆ ವಿಡಿಯೋ ಕಾಲ್ ಮಾಡೋನ್ಲೆ ಊಟ ಮಾಡು. ಹಾಂ, ವಿಡಿಯೋ ಕಾಲ್ ಮಾಡಿ ಹೊಟ್ಟೆ ಉರ್ಸುಮ್ ಎತ್ತಬೇಕಲ್ಲ ಅವ, ಎತ್ತಲ್ಲ ಎತ್ತಬೇಕಲ್ಲ ಏನ್ ಮಾಡ್ತಿರ್ತಾನ ಅಣ್ಣ. ನಿನ್ನ ಬೆಸ್ಟ್ ಫ್ರೆಂಡ್ ಹೇಳಿ ನೋಡಮ್ಮ. ಈಗ ನೋಡ್ರಿ, ಇದು ಅಷ್ಟೇ ಸ್ವಚ್ಛ ಮಾಡಂದಿದ್ದೆ, ಅದನ್ನೂ ಸ್ವಚ್ಛ ಮಾಡಾಕತ್ತಾರ. ದಿಸ್ ಈಸ್ ಕಾಲ್ಡ್ ಹಸ್ಬೆಂಡ್ ಲೈಫ್. ಅದಾವಣ ನಿಂಬಿಕಾಯಿ ಎಲ್ಲ ಅದಾವ ಅಲ್ಲಿ. ಅದಾವ, ನಿಂಬಿಕಾಯಿ ಗಿಡನೇ ಐತದು. ನಿಂಬಿಕಾಯಿ ಗಿಡ ಆಯಿತು. ಎಷ್ಟು ಅದಾವ ನಿಂಬಿಕಾಯಿ? ಇಟ್ಟು ಸಣ್ಣ ಸಣ್ಣ ಅದಾವ. ನಿನ್ನ ನಿಂಬಿಕಾಯಿ ಇಟ್ಟು ಇದಾವ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಹತ್ತು ಸ್ಟ್ರಗಲ್ ಮಾಡಿ ಏನಂತ ಗೊತ್ತಾತು. ಮತ್ತ ಅವನ ತಂತ್ರ ಇಲ್ಲಲ್ಲ. ಹತ್ತು ನೋಡು, ಸ್ಟ್ರಗಲ್ ಮಾಡು. ನಿನಗೆ ನಿನ್ನ ಜವಾಬ್ದಾರಿ ನಾ ತೊಗೊಳಂಗಿಲ್ಲ. ವಿಡಿಯೋ ಪ್ರೂಫ್ ಐತಿ. ನಿಮ್ಮ ಮನ್ಯಾಗ ಕೇಳೋ ನನಗೇನೂ ಸಂಬಂಧ ಇಲ್ಲ, ಬ್ಯಾಡ ಅಂತ ಹೇಳೇವಿ. ಅಂತ ಮೌಂಟ್ ಎವರೆಸ್ಟ್ ಹತ್ತಿ ಹೊತ್ತ ಗೈಸ್, ನಿಂಬಿಕಾಯಿ ಸ್ಟ್ರಗಲ್. ನಮ್ಮ ಅಡುಗೆದಾಗ ನಿಂಬಿಕಾಯಿ ಹಾಕಕ್ಕೆ ಸ್ಟ್ರಗಲ್ ಮಾಡಾಕತ್ತಾನ. ಯಾರು ತಗೋ ಮ್ಯಾಗಿ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾರೆ. ಗೈಸ್, ನಿಂಬೆಹಣ್ಣು ತುಡುಗು ಮಾಡೋದು ಇದೇ ನೋಡ್ರಿ ಗೈಸ್. ಅದು ಬ್ಯಾರವ್ರ ಮನ್ಯಾಗ, ಬಾಜು ಮನ್ಯಾಗ. ಕುಚುಕು ನೀ ಬರೀ ಇಂಥದೆಯಾ ಚಡ್ಡಿ ದೋಸ್ತು ಕಣೋ ಕುಚುಕು. ಹಾಯ್ ಗಾಯ್ಸ್. ಗೈಸ್, ಇದರದ್ದು ಎಲ್ಲ ಸ್ಪಾನ್ಸರ್ ನಮ್ಮ ಪ್ರಜ್ವಲ್ ಅವರೇ ಮಾಡ್ತಿದ್ದಾರೆ. ಹಾರ ಶಾಲ ತೊಂಬರಿ ಮತ್ತೆ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಎಷ್ಟು ಕೊಡತ್ತಾನ ಗೊತ್ತೇನ್ರಿ? ಎಲ್ಲ ಕಡೆ 100 ರೂಪಾಯಿ ಕಾಂಟ್ರಿಬ್ಯೂಷನ್ ಐತಿ. ಅದಕ್ಕೆ ನಾವು ಅವನಿಗೆ 500 ರೂಪಾಯಿ ಹಾರ ತರ್ಬೇಕತ್ತ. ಒಂದು 15 ತರೋದು 150 ರೂಪಾಯಿ ಅಷ್ಟು.
ಯಾವ್ದ ಏನು ನಾವೇನ ಇದು ಮಾಡ್ಕೋತೀವಿ ಮ್ಯಾಗ ಸ್ನ್ಯಾಕ್ಸ್ ನಾವು ಸ್ನ್ಯಾಕ್ಸ್ ಹಾಕ್ತೀವಿ. ನೆಕ್ಸ್ಟ್ ಹಂಗೆಲ್ಲ ಕಷ್ಟಪಟ್ಟಿದ್ದಕ್ಕೆ ಎರಡು ನಿಂಬಿಕಾಯಿ ಹಣ್ಣು ಬಂದು ನೀ ಹತ್ತಿದ್ದಕ್ಕೆ 2 ನಿಂಬಿಕಾಯಿ ಹಣ್ಣಲ್ಲ ನಿಂಬಿಕಾಯಿ ಅದಾವ. ನಿಂಬಿಕಾಯಿ ನಿಂಬೆ ಹಣ್ಣು ನಿಂಬಿಕಾಯಿ ಹಣ್ಣ ಫ್ರೂಟ್ ಏನೇನತ್ತೆ ಯಾರು ನಿಂಬಿಕಾಯಿ ಹಣ್ಣು ಇಲ್ರಿ ಅವು ಕಾಯಿ ಅದಾವ. ಸಮಯ ಏನಾಯ್ತು ಈಗ ಬಾ ಹಾಡು ಬಂದಾನು ಸಾಹುಕಾರ ಬಂದಾನು ಸಣ್ಣ ಸಾಹುಕಾರ. ವೈನಿಯರ್ ಕಾಲ್ ಮಾಡಿದ್ರು ಗೈಸ್. A few moments later. ಪ್ರಜ್ವಲ್ ತೊಗೊಂಬ ಅದು ಬಂದು ಬೊಗೋಣಿ ತೊಗೊಂಬರ್ಬೇಕಿತ್ತಲ್ಲ ಈ ಕಡೆ ತೊಗೊಂಬಲ್ಲಿ ಅಣ್ಣ. ಒಂದು ಬೊಗೋಣಿ ಒಂದು ತೊಗೊಂಬರೋದಿತ್ತು, 2 ಬೊಗೋಣಿ ತೊಗೊಂಬರ್ತೀವಿ. ಏ ಸ್ವಾಮಿ ಬೊಗೋಣಿ ತೊಗೊಂಬ. ಜರ್ಮನಿ ಬಾ ದೊಡ್ಡ ಬೇಡ ದೊಡ್ಡ ತೊಗೊ ಮತ್ತೆ ಆ ಸಾಲ್ಬೇಕಲ್ಲ ನಮ್ಮ ಅಲ್ಲಿ ಆಗ್ಬಿಟ್ಟು ನೋಡ್ರಿ. ಆವಾಜ್ ಬರ್ಬೇಕು ಅಣ್ಣ. ಚಾಲೂನೇ ಆಗತ್ತಿಲ್ಲ, ಆಗಲೇ ಚಾಲು ಆಗೈತಿ. ನಾವ್ನ ನೀನೇನೋ ಮಾಡಿ ಕಾರ್ಬಾರ್ ಮಾಡಪ್ಪಜ್ಜ. ಅಲ್ಲಿ ಒಳಗೆ ಇದು ಇರ್ಬೇಕು ನೋಡು, ಎಕ್ಸ್ಟೆನ್ಷನ್ ಬಾಕ್ಸ್ ತೊಗೊಂಬ. ಇಲ್ಲೇ ಹಚ್ಚಿ ಇಲ್ಲಿ ದಿಸ್ ಈಸ್ ಒಲಿ ಹಚ್ಚಿದಿಂಗ್ ನಡ್ದಿಂಗ್ ಇಂಗ್ಲೀಷ್ ಕುಕಿಂಗ್ ಚಾನಲ್ ಗೈಸ್. ಇಂಗ್ಲೀಷ್ ಕುಕಿಂಗ್ ಚಾನಲ್. ಇಂಗ್ಲೀಷ್ನ ಮಾತಾಡ್ಬೇಕು, ನೀ ಏನೇ ಮಾಡಿದ್ರ. ಗೈಸ್ ಟುಡೇ ಐ ಆಮ್ ಮೇಕಿಂಗ್ ಎಗ್ ಕರಿ. ಎಗ್ ಕರಿ. ವಾಟ್ ಈಸ್ ದ ಎಗ್ ಕೊಲ್ಹಾಪುರಿ? ವಾಟ್ ಈಸ್ ದ ಏನು ವಾಟ್ ಈಸ್ ದ ಮೆಟೀರಿಯಲ್ ಆಫ್ ಮೇಕಿಂಗ್ ದಿಸ್ ಪ್ರೊಸೆಸ್? ಗೈಸ್ ಮೇನ್ ಇಂಗ್ಲೀಷ್ guys we want firstly we want egg guys. Here is the English expert. He is explain the everything. What do you do? What dish we are making, bro, today? Egg kolhapuri guys. Egg kolhapuri. So guys, today we are making egg kolhapuri. So you will enjoy our vlog. You can explain everything. What is the process? What is the all ingredients? The steps to make egg kolhapuri will be shown by our brother Amog Nimbargi. Okay, bro, please tell me. Guys wait and watch guys. Process. Guys, This is karpura. This is karpura, guys. This we put here guys. Putting here and Bug happening, guys. bug. ಬಗ ಹುರಿಬೇಕು ಗೈಸ್. ಹ್ಯಾಂಗ್ ಗುರಿಬೇಕ್ರಿ? ಬಗ ಹುರಿಬೇಕು ಗೈಸ್. ಮಾಡಕ್ಕೆ ನಮಗೆ ಕೆಲಸ ಇಲ್ಲ ಗೈಸ್ ಹುರಿಯತ್ ಗೈಸ್. ಗೈಸ್ ಇದು ಮಣ್ಣು ಹಚ್ಚಿ ಇದು ಮಾಡ್ಬೇಕಲ್ಲ. ಅದೇ ನಾತಿನ ಹುರಿ ಹಚ್ಚಿದೀವಿ. ಮಾಡ ಸುಮ್ಮರಪ್ಪಜ ಪಜೆ ಮಣ್ಣ ಅವನಿಗೆ ಒಂದು ಕೆಲಸ. ಬಾಳು ಅತ್ತಯ್ಯ ಅದಕ್ಕೆ ಉರಿ ಹತ್ತು ಮಣ್ಣು ಹಚ್ಬೇಕಲ್ಲ. ಅದು ಹಚ್ಚು ಬಾ ಮತ್ತೆ ದಪ್ಪಗ ಮಣ್ಣ ಪಜ್ಜ ರಾಡಿ ಹಚ್ಕೊಂಬರ್ಬೇಕು. ರಾಡಿ ಹಚ್ಚಿ ನೋಡಮ್ ಹೆಂಗೆ ಹಚ್ತಿ. ನೀರು ತೊಂಬ. ಏ ಇಲ್ಲೇ ವಾಲ ಐತಿ, ನೀರು ತಗೋ ಒಲೆ ಪಾಟನ. ನಮ್ದು ಕೆಲಸ ಇದೆ ರೀ, ಅವ್ರಿಗೆ ಕೆಲಸ ಹಚ್ಚಿ ನಾವು ವಿಡಿಯೋ ಮಾಡ್ಕೊ ಕೂತ್ಬಿಡೋದು. ಪೂರ್ತಿ ಹಚ್ಬೇಕು ಒಲೆ. ರಾಡಿ ಮಾಡಬೇಡ ಪಾಳ. ಸ್ವಲ್ಪ ದಿಪ್ಪ ಹಚ್ಚ ಕಲ್ಲು ಹಾಕಿಸ್ತಿ ಮಗನ. ನಾನು ಸ್ವಲ್ಪ ಕೈ ಹಚ್ಚಲ ಪಜ್ಜು. ಜನ್ಮಕ್ಕೆ ಹೋಗೋ ಟೈಮ್ ಪಾಸ್ ಮಾಡ ಪಜ. ನಿಮ್ಮ ಮನ್ಯಾಗ ಸುಖ ಇಟ್ಟು ಚಂದ ಕೆಲಸ ಮಾಡ್ಯಾನಿ. ಏನು ಮಾಡಿ ಹೇಳ? ಕೆಲಸ ಕೆಡಿಸೋದು ಮತ್ತು ಯಾಕ ಎದಕ್ಕೆ? ಸ್ವಲ್ಪ ಹಚ್ಚ ಒಲೆ, ಜಲ್ದಿ ಹಚ್ಚ. ಎದಕ್ಕೆ? ಇದು ಜರ್ಮನಿ ಬಿಟ್ಟಿರ್ತೈತ್ರಿ, ಕರ್ಗ ಆವಾಡ್ದು. ಅದ್ರ ಸಂಬಂಧ ಏನಪ್ಪ ಅಂತಂದ್ರೆ ನಾವು ಇದಕ್ಕೆ ರಾಡಿ ಹಚ್ತೀವಿ ರೀ. ಈಗ ಆ ಫ್ಲೇಮಿಗೆ, ಆ ಇರೋ ಹೈ ಫ್ಲೇಮಿಗೆ ಪೂರಾ ಜರ್ಮನಿ ಬಿಟ್ಟು ಏನಾಕೈತಿ ಕರ್ಗ ಆಗ್ಬಿಡ್ತೈತಿ ಅದಕ್ಕೆ. ಸೊ ಗ್ಯಾಸ್ ಮ್ಯಾಗ ನಡಿತೈತ್ರಿ ಗ್ಯಾಸ್. ಬಟ್ ನಾವು ಏನು ಈ ಥರ ಹಚ್ತಿರ್ತೀವಲ್ಲ ಹೈ ಫ್ಲೇಮ್ ಇರೋದ್ರಿಂದ
ಎಲ್ಲ ಏನಾಕೈತಪ್ಪ ಅಂದ್ರೆ ಜರ್ಮನಿ ಬಿಟ್ಟೆಲ್ಲ ಕರ್ಗಾಕೈತೆ. ಆಮೇಲೆ ಮನ್ಯಾಗಿದ್ದವ್ರು ನಮಗೆ ಕರ್ಗ್ ಮಾಡ್ತಾರೆ. ಈ ಭಾಗ ದೋಸ್ತು ಕಾಪಿರೈಟ್ ನಾನು ಮ್ಯೂಸಿಕ್ ಕಾಪಿರೈಟ್ ಬೀಳ್ತಾವ ನಿಮಗೆ. ನಿಮ್ಮ ಬೈಗಾಗ ಬೀಳಲ್ಲೇನು? ಹಾಂ ಹೇಳು ಬಂದೆ ತಡಿ, ಏನೇನು ಮಾಡಾಕತ್ತಾನ. ಈಗ ಸಾಕು ಬಿಡ್ರಿ, ಮತ್ತೆ ಇಲ್ಲೇ ಕೂತ ಮತ್ತೆ ಗೈಸ್ ಯಾಕೆ ತರಕ್ಕೆ ಹೋಗಣ್ರಿ ನಮ್ಮ ಹುಡುಗ ಏನೇನು ಬಿಟ್ಟಾರ ನೋಡಿ ಗೈಸ್. ಹಣ ಬಂದ ಏನಪ್ಪ ನಮ್ಮ ಹುಡುಗರಿಗೆ ಮುಗೋಣಿ ಮಣ್ಣು ಹಚ್ಕೊಂಬ ಹೊರಗಿನ ಸೈಡ್ ಅಂತಂದ್ರೆ ಎಲ್ಲ ಒಳಗಿನ ಸೈಡ್ ಹಚ್ಕೊಂಬಂದ್ಬಿಟ್ಟ ನೋಡ್ರಿ. ಏನು ಮಾಡೋದು ಹೇಳಿ. ಅಂತ ಹುಡುಗರು ಕೂಡ ಏನು ಗುದ್ದಾಡ ಹೇಳಿ ಗೈಸ್. ದೊಡ್ಡದು ಗೈಸ್ ನೋಡ್ರಿ ಯಾಕೆ ಮಾಡೋಣ ಅಂದ್ರೆ ಸ್ನ್ಯಾಕ್ಸ್ ತಿನ್ಕೋದ್ಬಿಟ್ಟಾನ್ರಿ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನಮ್ಮ ಹುಡುಗ ಇಲ್ಲಿ ಕೂತಾನ ಸ್ನ್ಯಾಕ್ಸ್ ತಿನ್ಕೋತಾನ ಗೈಸ್. ಕೆಲಸ ಮಾಡಂದ್ರೆ ಬಿಟ್ಟಾನ್ರಿ, ಬರೇ ಅದು ಇದು ಸ್ನ್ಯಾಕ್ಸ್ ಹುಡ್ಕಾಡ್ತಾನ, ಸ್ನ್ಯಾಕ್ಸ್ ತಿಂತಾನ. ಇವನೇ ನೋಡ್ರಿ ಒಟ್ಟ ಸ್ವಾಮಿ ಒಂದು ದೊಡ್ಡ ಪ್ಲೇಟ್ ತೋ. ಇವ ನೋಡ್ರಿ ಕಣ್ಣ ನೀರ್ಲಾರ ಉಳ್ಳಾಡಿ ಹೊಳಾತನ್ರಿ. ಹೆಂಗ್ ಹೊಳಾತಿರ್ಬೇಕು ಯಾರಿಗೆ ಗೊತ್ತು ಗೈಸ್. ನಂದಿ ಕಣ್ಣಾಗ ನೀರಿಲ್ಲಾರ ಉಳ್ಳಾಗಡ್ಡಿ ಹೊಡಾತೀನಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಕಂಪಲ್ಸರಿ ಅಳಬೇಕಂದಂಗ ಆಗ್ತದೆ. ಹೌದು ಗೈಸ್. ಗೈಸ್ ಉಳ್ಳಾಗಡ್ಡಿ ಹೊಳೋದ್ನಾಗ ಕಣ್ಣಾಗ ನೀರು ಬರ್ತಾವ ಇಲ್ಲ ನೀವೇ ಹೇಳಿ ಗೈಸ್. ಕಮೆಂಟ್ ಹಾಕ್ರಿ ಗೈಸ್. ನೀವೇ ಕಣ್ಣ ನೀರ ಮತ್ತೆ ಏನೇನು ಬರ್ತದೆ. ಮುಗ್ರಾಗ ಸುಮ್ಳ ಕಣ್ಣಾಗ ನೀರು ಆಡು ಬರ್ಬೇಕು ಗೈಸ್. ಬಟ್ ನಮ್ಮ ಹುಡುಗ ಏನೂ ಬರತ್ತಿಲ್ಲ. ಎಷ್ಟು ಎಕ್ಸ್ಪೀರಿಯನ್ಸ್ ಐತಂದ್ರೆ ಅವ್ನಿಗೆ ಕಣ್ಣ ನೀರು ಬರತ್ತಿಲ್ಲ, ಮುಗ್ರಾಗ ಸುಮ್ಳು ಬರತ್ತಿಲ್ಲ ಗೈಸ್. ಇವಾಗ ನಾವು ಎಗ್ ಬಾಯ್ಲ್ ಮಾಡಕ್ಕೆ ಇಟ್ಟಿವ್ರಿ ಗೈಸ್. ನೋಡ್ರಿ ಹ್ಯಾಂಡ್ ಗ್ಲಾಸ್ ಎಲ್ಲ ಕಿತ್ತಾತ್ರಿ. ಮಾಡೆಲ್ಲ ಹುಚ್ಚಿಗೆ ಬಿಡಾತ್ರಿ. ನಾ ಏನ್ ಹೇಳ್ದ ಅಣ್ಣ? ನಾ ಏನ್ ಹೇಳ್ದ ಕೇಳು ನೀ. ಇರ್ಲಿ ಡಿಪ್ ಇರ್ಲ ಕೇಳಿದೆ ಕೇಳಿಲ್ಲ. ನಾ ಇನ್ನು ಡಿಪ್ ಹಚ್ಚಿದ್ರೆ ಅರ್ಧ ಕರ ತಗದಾನ. We don't have choice. Why this color very deep? Why this color very deep? Operate करते तो नोट ये सब करें. Why this color very deep? ನೋಡ್ರಿ ಒಳಗಡೆ ಹಾಕಂದ್ರಿ ಶಿಪ್ಪಿ. ಅದಕ್ಕೆ ಹಾಕಂದ್ರೆ ಒಳಗಡೆ ಶಿಪ್ಪಿ ಗಾಡಿ ಗೊತ್ತ. ಹಿರಿಯರ್ ಹಾಕ್ಯಾರ, ಹಿರಿಯರ್ ಕಲಿಸ್ಯಾರ, ಅದಕ್ಕೆ ಹಿರಿಯರ್ ಹಾಕ್ಯಾರ, ಹಿರಿಯರ್ ಹೇಳ್ಕೊಟ್ರು. ಈ ಅದಕ್ಕೆ ಹಾಕ್ಬೇಕಂದ್ರೆ ಗೈಸ್ ಅಲ್ಲಿ ಹೇಳು, ವಾಯ್ಸ್ ಬರಂಗಿಲ್ಲ, ದೂರ ಐತಿ, ಮೈಕ್ ಬಂದಿಲ್ಲ. ಗೈಸ್ ಉಳ್ಳಾಗಡ್ಡಿ ಶಿಪ್ಪಿ ಎದಕ್ಕೆ ಹಾಕ್ಬೇಕಂದ್ರೆ ಈಗ ಹೇಗೆ ಕುದಿಯಾಕ ಇಟ್ಟಿರ್ತೀವಲ್ರಿ ಒಂದಕ್ಕೊಂದು ಬಡದು ಹೊಡಿತಾವು, ಅವು ಹೊಡಿಬಾರ್ದು ಅಂತೇಳಿ ಉಳ್ಳಾಗಡ್ಡಿ ಶಿಪ್ಪಿ ಹಾಕ್ಬೇಕು ಗೈಸ್. ದಿಸ್ ಈಸ್ ಗಾರ್ಲಿಕ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಕೋಳಿ ಮಸಾಲೆ ಹಾಕ್ತಂದ. ಚಿಕನ್ ಮಸಾಲೆ ಹಾಕಿಲ್ಲ. ಚಿಕನ್ ಯಾರು ಹಾಕ್ತಾರೆ ಈಗ? ದಿಸ್ ಈಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ದಿಸ್ ಈಸ್ ಕೊರಿಯಂಡರ್ ಪೌಡರ್. ದಿಸ್ ಈಸ್ ಮ್ಯಾಗಿ ಮಸಾಲಾ. ದಿಸ್ ಈಸ್ ಚಿಕನ್ ಮಸಾಲಾ. This is all items cutting. Which is coriander powder. Sorry, this is coconut powder. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. This is coconut powder guys. Sorry. ಇದೆಲ್ಲ ನಮ್ಮ ಮಸಾಲ. This is all type of masalas. ಈಗ ಎಗ್ ಕುದಿಯುವ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ನಮ್ಮ ಬೈ ಎಗ್ ಹ್ಯಾಂಗ್ ಸುಲಿಬೇಕು ಬೈ? ಇದು ಹಿಂಗೆ ಪುಟಿ ಮಾಡಬೇಕು. ಒಮ್ಲಿಕ್ಕೆ ಹಿಂಗೆ ತಯಾರು ಬಂದ್ಬಿಡುತ್ತೆ. ಹ್ಯಾಂಗ್ ಬರ್ಬೇಕು? ಹ್ಯಾಂಗ್ ಬರ್ಬೇಕು? ತೋರಿಸಲ್ಲ, ತೋರಿಸಿ ಯಾಕೆ ಹೆಂಗೆ ತೋರಿಸ್ತೀನಿ ಲಾಸ್ಟ್ ಐತಿ.
ತೋರಿಸ್ ಪಟ್ಟನ. ತೋರಿಸಂಗಪ್ಪ ಸಮಾಧಾನ. ಹಿಂಗೆ ಅರ್ಧ ತೆಗಿಯೋದ್ರಿ ಈಗ ಹಿಂಗೆ ತೆಗೆದ್ರೆ ಒಂದ್ಲಿಕ್ಕೆ ಕೆಟ್ಟ ಮಿಷನ್ ಫೇಲ್ ಆಗ್ತಾನೆ. ಇಲ್ಲ ನೋಡಿ ಈ ಥರ ಬರ್ಬೇಕು. ತೋರಿಸ ಹೆಂಗೆ ಕ್ಲೀನ್ ಗೈಸ್. ಪಟ್ಟನೆ ಎತ್ ತೊಗೊಂಬ ಹೆಂಗೆ 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 ಮಾಡಿ ನೋಡು ಮತ್ತೆ. ಆಯ್ತು ಗೈಸ್, ಎಗ್ಗು, ಎಗ್ಗು. ಮಾಡಿ ಇದನ್ನ ಮ್ಯಾಗಿಂದ ಸೊಟ್ಟಿ ತೆಗಿದೀವಿ ಇದ್ರದ್ದು. ಬರೀ ಗೈಸ್ ಗೈಸ್ ಅನ್ಕೋತ ಹೋಗ್ನಿ. ಎಣ್ಣೆ ಕುದಿಯಾಕತ್ತದ. ಗೈಸ್ ಎಣ್ಣೆ ಹಾಕಿವಿ, ಜೀರಿಗೆನೇ ಇಲ್ಲ, ಏನು ಮಾಡಲಿ. ಎಲ್ಲ ಐಟಮ್ ಅದಾವ ಮತ್ತೆ. ಗೈಸ್ ನಾ ಏನಂತ ಜವಾರಿ ಸ್ಟೈಲ್ ಮಾಡತ್ತೀನಿ ಗೈಸ್, ತಪ್ಪು. ದಿಸ್ ಈಸ್ ಕಾಲ್ಡ್ ಜವಾರಿ. ಈಗ ಏನೋ ಮಾಡೋ ಎಲ್ಲ ಮಾಡೇವಿ. ಇದು ಬಗೋಣಿ ಕರ್ಗಾಗ್ಬಿಟ್ಟೈತಿ, ತಿಕ್ಕಬೇಕಲ್ಲ ಇದು ಲಾಸ್ಟಿಗೆ. ಗುದ್ದಾಡು ಅಕ್ಷಯ್ ಕುಮಾರ್ ಕನ್ನ ಹಿಂಗ್ ಮಾಡಿ ಅಕ್ಷಯ್ ಹಿಂಗ್ ಮಾಡಿ ಅಕ್ಷಯ್ ಮಾಡಿ ಅಕ್ಷಯ್ ಕನ್ನ ನೋಡ್ರಿ ಇಲ್ಲಿ. ಹೇ ಸುಟ್ಟಪ್ಪ ಇವೆಲ್ಲ. ಸ್ವಲ್ಪ ಹಾಕು. ಏನಾಗಿಲ್ಲ ಹಂಗೆ ಚಟ್ಪುಟ್ ಅನ್ಬೇಕು. ಝುಯ್ ಚಟ್ಪುಟ್ ಅನ್ನಕೋ ನನ್ನ ಮೊಬೈಲ್ ಬಿದ್ದತ್ತೀನಿ ಎಲ್ಲರಿಗೆ. ಗೈಸ್ ಉಳ್ಳಾಗಡ್ಡಿ ಇವ ಉಳೋದರ ಏನಿಲ್ಲ, ಉಳ್ಳಾಗಡ್ಡಿ ಹಾಕ ಹ್ಯಾಂಗೆ ಹಾಕ್ತಾನ ನೋಡ್ರ. ಎಷ್ಟು ದೂರ ನಿಂತು ಹಾಕತ್ತಾನ. ಸನೀಪ್ ಹಾಕ, ಒಟ್ಟು ಹಾಕ್ಬೇಡ. ಒಟ್ಟು ಹಾಕಿದ ಹೋಳವ್ ನೀನೆ ಎಲ್ಲದ ತೋರ್ಸು. ಅಟ್ರಾಗ ಏನು ಸಾಲ್ದಿತ್ತಾಳ ಟಮಾಟಿ ಏನಾಗ್ಲಿ ಉಳಿಸ್ಬೇಕಾಗಿತ್ತು. ಅರ್ಶನ ಟಮಾಟಿ ಆಗ್ಲಿಲ್ಲ. ಟಮಾಟಿಗೆ ಹಾಕಿದಿ, ನಾ ಉಳ್ಳಾಗಡ್ಡಿ ಮುಗಿಬೇಕಾಯ್ತು. ಸರಿ 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 ಮಾಡೋದು ಬಂದ್ ಮಾಡ್ತೇವೆ, ಆಡ್ ಮಾಡ್ತೇವೆ ಅವನ್ನ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಆಮೇಲೆ ಕೊಬ್ಬರಿ ಹಾಕೊಂಡು ಎಣ್ಣೆ ಬಿಡ್ತೈತಿ. ಸ್ವಲ್ಪ ದಿಸ್ ಈಸ್ ಜಮಿನಿದವ್ರು ನಮಗೆ ಸ್ಪಾನ್ಸರ್ ಮಾಡ್ರಪ್ಪ. ಇದು ಎಣ್ಣೆ ಹಾಕ್ಬೇಕು, ಯೂಸ್ ಮಾಡಬೇಕು, ಯಾಕಂದ್ರೆ ದೇಹಕ್ಕೆ ಒಳ್ಳೇದಿದು. ಇದು ಅವ್ರೇನು ನಮಗೆ ಸ್ಪಾನ್ಸರ್ ಮಾಡಿಲ್ರಿ, ನಾವು ಹೇಳಾಕತ್ತೀವಿ. ಖರೆ ಮುಂದೆ ಇದು ವಿಡಿಯೋ ನೋಡಿ ಅವ್ರು ಮಾಡಿದ್ರು ಅಂದ್ರೆ ನಮಗೆ ಸ್ಪಾನ್ಸರ್ ಮಾಡಿರಿ. ಬಿತ್ತಲ್ಲ ವಾಷಿಂಗ್ ಪೌಡರ್ ನಿರ್ಮಾ ಇದು ವಾಷಿಂಗ್ ಪೌಡರ್ ನಿರ್ಮಾ ನೀ ಮಾಡಿದ ಕರ್ಮ. ಉಪ್ಪು ಹಾಕ್ಬೇಕು ಗೈಸ್, ಉಪ್ಪು ಹಾಕತ್ತೀನಿ ಗೈಸ್. ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಮ ಬೈ ನಿಂಬೆಹಣ್ಣು ಹೊಡತಾನ. ಸಜ್ಜು ಬೈ ನಿನಗೋಸ್ಕರ ಇದು. ಮನಾರ್ ಖಾರ ಹಾಕ್ಬಿಟ್ಟಿನ ಅದ್ರಾಗ. ಇದು ಆಕ್ಚುಲಿ ಚೆನ್ನಾಗಿರೋದು. ಆಮೇಲೆ ಅಲ್ಲ ಇದು ಈಗ ಉಳಿತಂದ್ರೆ ಅದ್ರ ಹಾಕಿ ಒದಿತಾಳೇನ ಕಾಕು. ಹಾಂ ಬಾಯ್ ಹಾಕೊಂಡ್ಬಿಡು, ಬಾಯ್ ಹಾಕ್ಬಿಡುದು. ಅಣ್ಣ ನಿಂಗೆ ಇನ್ನೊಂದು ಕ್ವಶನ್. ಹೇಳ್ರಿ ಗೈಸ್, ಇದು ಹ್ಯಾಂಗೆ ಕಲ್ತಿಪ್ಪ ಎಲ್ಲ? ಇದು ಯಾರಿಗೆ ಇನ್ಸ್ಪಿರೇಷನ್ ಇದಕ್ಕೆಲ್ಲ? ಗೈಸ್ ಇನ್ಸ್ಪಿರೇಷನ್ ಅಂತ ಯಾರಿಲ್ಲ. ನಮ್ಮ ಮನ್ಯಾಗ ನಮ್ಮ ಮಮ್ಮಿ ನಮ್ಮ ಕಾಕು ಅಡುಗೆ ಮಾಡೋದು ನೋಡಿ ನಮಗೂ ಇಂಟ್ರೆಸ್ಟ್ ಬಂದು ಹಾಂ ಕಲ್ತೀನಿ ಗೈಸ್. ನಿನ್ನ ಹೆಂಡತಿ ಎಷ್ಟು ಪುಣ್ಯವಂತ ಇರ್ಬೇಕಲ್ಲ, ನೀ ಎಲ್ಲ ಇಟ್ಟೆಲ್ಲ ಮಾಡ್ತೀವಿ.
ಗೈಸ್ ಅದು ಕ್ವಶನ್ ನಾನು ಹೆಂಡತಿ ಕೇಳ್ಬೇಕು ಏನಂತ ಅಂತೇಳಿ. ಇದು ನೀವು ಈ ವಿಡಿಯೋನ ನೋಡ್ತಿದ್ರೆ ಆ ವಿಡಿಯೋ ತಳೆ ಕಮೆಂಟ್ ಮಾಡಬೇಕು. ಇದು ಸ್ಪೆಷಲಿ ನಿಮಗೋಸ್ಕರ ವೈನವರ, ನಿಮಗೆ ಹೇಳತ್ತೀನಿ ನಾನು, ಬೇರೆಯವ್ರಿಗಲ್ಲ. ಮತ್ತೇನು ಕಲ್ತೀರಿ? ಮತ್ತೇನು ಹೊಸ ಹೊಸ ನಿಮ್ಮಲ್ಲಿ ಟ್ಯಾಲೆಂಟೆಡ್ ಅದ ಹೇಳ್ರಿ. ಚಿಕನ್ ಮಾಡ್ತೀನಿ ಗೈಸ್, ಮಟನ್ ಟ್ರೈ ಮಾಡಿಲ್ಲ ಗೈಸ್, ಎಗ್ ಮಾಡ್ತೀನಿ ಗೈಸ್, ವೆಜ್ ಮಾಡ್ತೀನಿ ಗೈಸ್, ಗೈಸ್ ಪಾಸ್ತಾ ಮಾಡಿದ್ದೀನಿ ಗೈಸ್, ವೈಟ್ ಸಾಸ್ ಪಾಸ್ತಾ ನಾನೇ ತಿನ್ನೋಂಗಿದ್ದೀನಿ ಗೈಸ್. ಸ್ವಲ್ಪ ಸಕ್ಕರೆ ಹಾಕ್ಬೇಕಂದ್ರೆ ಟೇಸ್ಟ್ ಆಗ್ತದೆ ಪಲ್ಯ. ರುಚಿಗೆ ತಕ್ಕಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಏನು ಬೇಕಾದ ಹಾಕ್ರಿ ಗೈಸ್. ಪಂಚ ಗೈಸ್ ಏನ್ ಬೇಕಾದ್ರೆ Sweet. ಬೇರೆ ಏನ್ ಹಾಕ್ಬೇಡಿ. ಅದೇನದು ಇನ್ನೂ ಐಟಮ್ ಅಡ್ಡ ಹಾಕ್ರಿ ಗೈಸ್. ಗೈಸ್ ಇದ್ರಾಗ ಕೊಬ್ಬರಿ ಆಮೇಲೆ ಎಲ್ಲ ಮಸಾಲ ಆಮೇಲೆ ಮೆಣಸಿಕಾಯಿ ಎಲ್ಲ ಹಾಕಿ ರುಬ್ಬಿ ಸಣ್ಣ ಮಾಡಿ ತೊಗೊಂಬಂದಿದ್ದು ಗೈಸ್. ಇದನ್ನ ಇವಾಗ ಇದ್ರಾಗ ಹಾಕೋದು ಗೈಸ್. ಸ್ವಲ್ಪ ನೀರು ಹಾಕ್ತೇನೆ ನೋಡಿ. ಎಸ್ ಗೈಸ್. ಬಾ ಗೈಸ್ ಗೈಸ್ ಅನ್ಕೋತ ನಮಗ್ ಗೈಸ್ ಮಾಡೀನಿ ಎಲ್ಲ. ಸ್ವಾಮಿ ಗುಡಿ ಮುಂದ ಮಾಡಿ ಬಿಟ್ಟೋದಿ ಕತ್ತಲದಾಗ, ಹಾಲ ತರತೇನಂತ ಕಳತಿ ಮನೆಗೆ ಬಂದ ಇದು ನಮ್ಮನೆಯ ಹಿತ್ತಲದಾಗ, ವಾದಿ ಗೆಳತಿ ಅಣಕ ಮಾಡಿ ಬಳತನ ನೋಡಿ ಹಂಗ ಸಾಕತೇನ ದುಡದ, ಚಂದುಳ್ಳ ಚಣವಿ ಅಂದಾಳದ ನಿನ್ನ ಕೊಡಗಾಡ ಕೈನ ಸತ್ತಾದ ಮ್ಯಾಗ ಜಾತಾಗದಂಗ ಮುತ್ತ ಕೊಡಲೇನ ಬಂದ. ಗೈಸ್ ಇದು ಕಥ 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 ಕುದಿಬೇಕ್ರಿ ಗೈಸ್. ನಮ್ಮ ಮಲ್ಲೋರಿಗೆ ತೋರಿಸ್ರಿ, ನಮ್ಮ ಮಲ್ಲೋರಿಗೆ ಸ್ವಾಗತ ಮಾಡಮ್ಮ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಮಲ್ಲೋರ ಸ್ವಾಗತ ಸುಸ್ವಾಗತ. ನಿಮ್ಮ ಇನ್ಸ್ಪಿರೇಷನ್ ಏನಿದೆ? ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಎಲ್ಲ ಮಾಡತ್ತೇವೆ ವಿಡಿಯೋದಾಗ ನಿನಗೆ ಭಾಳ ಹೊಗಳೇವು ಅಣ್ಣ, ವಿಡಿಯೋದಾಗ ನಿನಗೆ ಭಾಳ ಹೊಗಳೇವು. ಗೈಸ್ ಇದಕ್ಕತ್ತಾರ ಹೊಟ್ಟೆ ಉರ್ಸೋದು. ಹಂಗೆ ಕೊಡ್ತಿದ್ವಿ ಕಾಲೇ. ಗಾಯ್ಸ್ ಇದಕ್ಕತ್ತಾರ ಹೊಟ್ಟೆ ಉರ್ಸೋದು ಅಂದ್ರೆ ಬಂದೇ ಮಾಡಿದ ಬೈ ಅಣ್ಣ. ಹೆಂಗೆ ನಡೆದೈತಣ್ಣ? ಬಂದೇ ಅಣ್ಣ ಲೈಟ್ ಹಚ್ಚು. ಸ್ವಲ್ಪ ಮಲ್ಲೋರೇ ನಮಸ್ಕಾರ. ಈ ವಿಡಿಯೋದಾಗ ನಿಮಗೆ ಭಾಳ ಹೊಗಳೇವ್ರಿ. ಮತ್ತು ಸಣ್ಣಿಡು ಸಣ್ಣಿಡು ಅಂಗಡ ಬಂದ್ ಮಾಡು. ಏನ ಏ ಇಲ್ಲ ಅಣ್ಣ, ಎಲ್ಲ ನಿಮ್ಮ ಇನ್ಸ್ಪಿರೇಷನ್. ಹೇಗೈತಿ? ನೋಡ್ರಿ ಕಥ ಕಥ ಕುದಿಬೇಕ್ರಿ. ಹಿಂಗೆ ಹೆಂಗೆ ಕುದಿಬೇಕು, ಹಿಂಗೆ ಕಥ ಕುದಿಬೇಕು ನೋಡ್ರಿ. ಸ್ವಾಮಿ ಅಟೋಮ ಬಟ್ಲ ಇಲ್ಲಿ ಏನಿ ಬಂದ್ ಮಾಡಿದ್ರೆ ಹಿಂಗೆ ನಾನು ಹಿಂಗೆ ತೋರ್ಸಾಕತ್ತೀನಿ. ಒಂದೆರಡು ಫುಟೇಜ್ ಸಿಕ್ಕೇವೇಳ ನಾ ಇಲ್ಲಿ ನೋಡ್ರಿ. ಬಜ್ಜಣ ಮಲ್ಲಣ್ಣ ಏನಾಡ್ತಿ? ಮಾರಿ ತೋರ್ಸಮ್ಮ, ನೀನ್ ನೆನಪರಾತೈತಿ. ಎಗ್ ಬುರ್ಜಿ ಸಿಯರ್ ಯಕ್ಕರಿ ಸಿಯರ್ ಮಾಡುವಾಗದು ಮಾಡೀನಿ. ಟೇಸ್ಟ್ ಹೆಂಗೈತಿ ಆಮೇಲೆ ಎಲ್ಲಾರು ತಿಂದ ಮುಂಜಾನೆ ಏನ್ ಹೇಳ್ತಾರ ಅದಕ್ಕೆ ಕೇಳ್ಬೇಕು. ಈಗ ಕೇಳೋಕ್ಕಿಂತ ಮುಂಜಾನೆ ಕೇಳ್ಬೇಕು. ಪ್ರಜ್ವಲ್ ಹೇಳ್ತಾನ ನಮ್ಮ ಬಾಯ್. ಪ್ರಜ್ವಲ್ ಟೇಸ್ಟ್ ಮಾಡಿಲ್ಲ ಹೆಂಗೈತಿ? ಅನ್ನ ಬೆಂಕಿ ಅನ್ಬೇಕು, ಅನ್ನ ಮಾಡೋರ್ಗು ಬೆಂಕಿನೇ. ಎಷ್ಟು ಮಂದಿ ಊಟ ಮಾಡತ್ತೇವೆ ಈಗ? 9. ಕರೆ ಲೆಕ್ಕ 1 2 3 4
ಅದೊಂದು 5 9 ಶಾಲೆ ದಿನ ಮನ್ಯಾಗ ಒಂದ್ 4 ಮಂದಿ ಹ್ಞೂ ಟೋಟಲ್ 9 ಮಂದಿ ಊಟ ಮಾಡತ್ತೀವಿ. ಹಾಂ ಈಗ 9 ಮಂದಿ ಡಾಬಾಕ್ ಹೋಗಿ ಊಟ ಮಾಡಕ್ ಕೂತಿದ್ರೆ ಎಷ್ಟು ಆಗ್ತೈತಿ? ಎಷ್ಟು 4250. ಹಂಗ್ಯಾಂಗ 4250 ರೂಪಾಯಿ ಲೆಕ್ಕ ಹಚ್ಚಿದಿ. ಬೇಕಾದ್ರೆ ನೀವು 9 ಮಂದಿ ಕರ್ಕೊಂಡು ಬಿಲ್ ಕೊಟ್ಟು ನೋಡು. 300. 50 to 400 ರೂಪಾಯಿ ಅಡಿಗೆ. ದಿಸ್ ಈಸ್ ಕಾಲ್ಡ್ OG ಟೆಕ್ನಿಕ್. ನೀವು ಈ ಟೆಕ್ನಿಕ್ ಉಪಯೋಗ ಮಾಡಿ ನಮಗೆ ಕಮೆಂಟ್ ಮಾಡಿ. Guys, ಇದು ಮಾಡೋದ್ರಿಂದ ಉಳಿತಾಯ ಆಗ್ತೈತಿ. ನೀವು ಇಲ್ಲೇ ಮಾಡ್ಕೊಂತೀರಿ, ಮನ್ಯಾಗ ಮಾಡ್ಕೊಂತೀರಿ, ಭಾರಿ ಬೆಸ್ಟ್ ಆಗ್ತೈತಿ. ಡನ್ ಗಾಯ್ಸ್. ಮನುಷ್ಯ ಕಲಿತೈತ್ರಿ, ಏನು ಕಲಿತೈತ್ರಿ? ಅಡಿಗೆ ಕಲಿತೈತ್ರಿ. ನೀವೇನು ಕಲ್ತೀರಿ? ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಅಡಿಗೆ ಪ್ಲಸ್ Egg burji. This is egg burji and this is gravy. We are eating. ಏನ್ ಕರ್ಲಿ? Egg burji. This is Master Chef. ಥ್ಯಾಂಕ್ ಯು. ತಿಂದ ಆಮೇಲೆ ನಿಮಗೆ ಹೇಳ್ತೀವಿ. ಬಾಯ್ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲಿಗೆ. ಇಂಥ ಹೊಸ ಕಂಟೆಂಟಿಗೆ ಹಾಕ್ತಿರ್ತೀವಿ. ಏನಾರು ಹೇಳೋಣ ನೀನು? ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಕಮೆಂಟ್ ಮಾಡಿರಿ. ನಾವೇನೇನು ಕಮೆಂಟ್ ಮಾಡಿ ಅಂತ ಹೇಳಿವಲ್ಲ ಅವೆಲ್ಲ ಕಮೆಂಟ್ ಮಾಡಿರಿ. ಪಾಸ್ ಮಾಡಿ ಕಮೆಂಟ್ ಮಾಡಿರಿ. ಲಾಸ್ಟಿಗೆ ಅದಕ್ಕೆ ಆನ್ಸರ್ ಕೊಟ್ಟೇವಿ.